ರೈತರಿಗೆ ಸಾಲ ಮನ್ನಾ ಸಾಲ ಮನ್ನಾ ಸಾಲ ಮನ್ನಾ. ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ ಮಿನಿಟ್ಸ್ ಕನ್ನಡ. ಸ್ನೇಹಿತರೆ, ಯಾವ ರೈತರಿಗೆ ಸಾಲ ಮನ್ನಾ, ಸಣ್ಣ ರೈತರಿಗೆ ಸಾಲ ಮನ್ನಾ, ಯಾವಾಗ ಸಾಲ ಮನ್ನಾ, ಪ್ರತಿಯೊಂದು ನಾನು ಹೇಳ್ತೀನಿ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂಥ ಹೊಸ ಮಾಹಿತಿ. ಇಲ್ಲಿ ಸಾಲ ಮನ್ನಾ ಯಾರಿಗಾಗತ್ತೆ, ಇದರಲ್ಲಿ ಎರಡೆರಡು ಅಪ್ಡೇಟ್ಗಳಿದೆ. ಪಿಂಚಣಿ ಹಣದ ಬಗ್ಗೆನೂ ನಾನು ಹೇಳ್ತೀನಿ, ಆದರೆ ಸಾಲ ಮನ್ನಾ ಅನ್ನುವಂಥದ್ದು ಮೇಯ್ನ್ ಕಂಟೆಂಟ್. ಬನ್ನಿ ಶುರು ಮಾಡೋಣ ಸ್ನೇಹಿತರೆ. ಸಾಲ ಮನ್ನಾ ಯಾರಿಗೆ ಆಗತ್ತೆ, ಸಾಲ ಮನ್ನಾ ಯಾರಿಗೆ, ನೀವು ಸಾಲ ಮನ್ನಾ ಈಗ ಏನು ಸರ್ಕಾರ ಮಾಡ್ತಾರಂತ ಏನು ಹೇಳ್ತಾ ಇದ್ರು, ಅದು ಯಾರ್ಯಾರಿಗೆ ಸಾಲ ಮನ್ನಾ ಆಗುತ್ತೋ ಆಗೋದಿಲ್ವೋ, ಏನು ಕತೆ ಅನ್ನುವಂಥದ್ರ ಬಗ್ಗೆ ನಾನು ಪ್ರತಿಯೊಂದನ್ನು ಹೇಳ್ತೀನಿ. ಸಾಲ ಮನ್ನಾ ಹಾಗಾದರೆ ಯಾರಿಗಾಗತ್ತೆ, ಸಾಲ ಮನ್ನಾ ಯಾವಾಗತ್ತೆ, ಸಾಲ ಮನ್ನಾ ಆಗುವಂಥದ್ದಾದರೂ ಯಾವಾಗ ಅನ್ನುವಂಥದ್ದನ್ನು ನಾನು ಪ್ರತಿಯೊಂದನ್ನು ಕೂಡ ಹೇಳ್ತೀನಿ. ಪ್ರತಿಯೊಂದನ್ನು ಕೂಡ ಕೊನೆವರೆಗೂ ನೋಡಿ ಸ್ನೇಹಿತರೆ. ನಾನು ಎಲ್ರಿಗೂ ಹೇಳುವಂಥದ್ದು, ಸಾಲ ಮನ್ನಾ ಪ್ರತಿಯೊಬ್ಬರಿಗೂ ಆಗುತ್ತೆ, 100% ಹೌದು. ಆದರೆ ಯಾರಿಗಾಗತ್ತೆ, ಈಗ ನಾನು ಹೇಳಿದ ತಕ್ಷಣ ಹೇಳ್ತೀರ ನೀವು ಯಾರಿಗಾಗತ್ತೆ ಹೇಳಿ. ಸಾಲ ಮನ್ನಾ ಪ್ರತಿಯೊಬ್ಬರಿಗೂ ಆಗುತ್ತೆ, ಅವರಿಗಾಗತ್ತೆ, ಇವರಿಗಾಗತ್ತೆ, ಓಕೆ. ಆದರೆ ಸಾಲ ಮನ್ನಾ ಅವ್ರಿಗೆ ಇವ್ರಿಗೆ ನಮಗೆ ಬೇಡ. ಆದರೆ ನಮಗೆ ಸಾಲ ಮನ್ನಾ ಯಾವಾಗ ಆಗತ್ತೆ ಹೇಳಿ ಅನ್ನುವಂಥದ್ದು ಹೇಳ್ತೀನಿ ಕೇಳಿ. ಸಾಲ ಮನ್ನಾ ಆಗುವಂಥದ್ದು ಸದ್ಯದಲ್ಲೇ ಆಗತ್ತೆ, ಆದರೆ ಸಣ್ಣ ರೈತರಿಗೆ ಮಾತ್ರ. ಇದನ್ನು ನೆನ್ಪಿಟ್ಕೊಳ್ಳಿ. ಸಣ್ಣ ರೈತರು ಯಾರಿರ್ತಾರೆ, ನೀವು ಸರ್ಕಾರಕ್ಕೆ ತೆರಿಗೆಯನ್ನು ಕೊಡ್ತೀರಾ, ಟ್ಯಾಕ್ಸ್ ಪೇ ಮಾಡ್ತೀರಾ ಅಂತಂದ್ರೆ ನಿಮಗೆ ಸಾಲ ಮನ್ನಾ ಮಾಡಲ್ಲ. ಯಾಕಂತಂದರೆ ಯಾರ ಹತ್ರ ದುಡ್ಡಿರುತ್ತೆ ಅವರಿಗೆ ಸಾಲ ಮನ್ನಾ ಮಾಡಲ್ಲ. ಬಡವರು ಯಾರಿರ್ತಾರೆ ಅಂದರೆ ಅವರಿಗೆ ಸರ್ಕಾರಕ್ಕೆ ಟ್ಯಾಕ್ಸ್ ಪೇ ಮಾಡುವಷ್ಟು ದುಡ್ಡಿರಲ್ಲ, ಮತ್ತು ಸಾಲವನ್ನು ಮಾಡಿರ್ತಾರೆ. ಅಂದರೆ ಅವರ ಸಾಲ ಜಾಸ್ತಿ ಇರುತ್ತೆ, ಜಾಸ್ತಿ ಸಾಲ ಕಮ್ಮಿ ಸಾಲ ಅಂತಲ್ಲ, ಆದರೆ ಸಾಲ ಇರುತ್ತೆ. ಇಂತಿಷ್ಟು ದುಡ್ಡನ್ನು ಸರ್ಕಾರ ಸಾಲ ಮನ್ನಾ ಮಾಡುತ್ತೆ. ಇದು ಸರ್ಕಾರದ ಒಂದು ಬ್ಲೂ ಪ್ರಿಂಟ್ ಅಂತಲೇ ಹೇಳ್ಬೋದು. ಅಂದರೆ ಬ್ಲೂ ಪ್ರಿಂಟ್ ಅಂತಂದರೆ ಈ ರೀತಿ ಮಾಡಬೇಕಂತ ಸರ್ಕಾರ ನಿರ್ಧಾರ ಮಾಡಿರುವಂಥದ್ದು. ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಆದರೆ ಇಲ್ಲಿ ಯಾವಾಗ ಹಣ ಜಮೆ ಆಗುತ್ತೆ, ಅಂದರೆ ಹಣ ಜಮೆ ಆಗುತ್ತೆ ಅಂತಂದರೆ ನನ್ನ ಮಾತಿನ ಅರ್ಥ ಏನಂತಂದರೆ ಯಾವಾಗ ಸಾಲ ಮನ್ನಾ ಆಗುತ್ತಂತ, ಅಂದರೆ ಅದು ನಿಮ್ಮ ಅಕೌಂಟಿಗೆ ಹಣ ಬರುವಂಥದ್ದು, ಅಥವಾ ಇಲ್ಲಂತಂದರೆ ಸರ್ಕಾರವೇ ಈಸಿಲಿ ಸಾಲ ಮನ್ನಾ ಮಾಡುವಂಥದ್ದು. ಹೆಂಗೋ ಅಂದರೆ ಅವರ ಪ್ರೊಸೆಸ್ ನಮಗೆ ಸರಿಯಾಗಿ ಗೊತ್ತಿಲ್ಲ. ಹಾಗಾಗಿ ಅದನ್ನು ಯಾವ ರೀತಿ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ಸಾಲ ಮನ್ನಾ ಮಾಡುವಂಥದ್ದು 100% ಹೌದು. ಅಂದರೆ ಅವ್ರು ಇನ್ನೂ ಕೂಡ ಡಿಸ್ಕ್ಲೋಸ್ ಮಾಡಿಲ್ಲ ಹೇಗೆ ಮಾಡುವಂಥದ್ದು, ಏನು ಕತೆ ಅನ್ನುವಂಥದ್ದು. ಆದರೆ ಇನ್ನು ನೋಡಬೇಕಾಗತ್ತೆ ಹೇಗೆ ಮಾಡ್ತಾರೆ, ಏನು ಕತೆ ಅನ್ನುವಂಥದ್ದು. ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಸಣ್ಣ ರೈತರಿಗೆ ಸಾಲ ಮನ್ನಾ ಆಗತ್ತೆ ಅನ್ನುವಂಥದ್ದು. ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು, ನೀವೆಲ್ಲರೂ ಕೂಡ, ನಾನು ಇವ್ರಿಗಂತ ಹೇಳಲಿಕ್ಕೆ ಹೋಗ್ತಾ ಇಲ್ಲ, ಅವ್ರಿಗೆ ಮಾತ್ರ ಅಂತ ಹೇಳಲಿಕ್ಕೆ ಹೋಗ್ತಾ ಇಲ್ಲ, ಪ್ರತಿಯೊಬ್ಬರಿಗೂ ಸಾಲ ಮನ್ನಾ ಆಗುತ್ತೆ. ಆದರೆ ನೀವೆಲ್ಲರೂ ಹೇಳುವಂಥದ್ದು ಸಾಲ ಮನ್ನಾ ಆಗುತ್ತೆ ಅಂತ ಹೋಗ್ಬಿಟ್ಟು ಸಾಲ ಮಾಡುವಂಥದ್ದಲ್ಲ. ಹಾಗಾಗಿ ನಾನು ಹೇಳುವಂಥದ್ದು, ಸಾಲ ಯಾವಾಗ ಅಂದರೆ 1 ವರ್ಷಕ್ಕಿಂತ ಮುಂಚೆ ಯಾರು ಸಾಲ ಮಾಡಿರ್ತಾರೆ ಅಂಥವರಿಗೆ ಮಾತ್ರ ಅನ್ನುವಂಥದ್ದು. ಯಾಕಂತಂದರೆ ತುಂಬ ಜನ ಸಾಲ ಮನ್ನಾ ಅಂದ ತಕ್ಷಣ ಸಾಲ ಮಾಡಿಬಿಡ್ತಾರೆ, ಅವ್ರ ಸಾಲ ಇಷ್ಟು ಸಾಲ ಅಂತ. ಹಂಗೆ ಮಾಡಬಾರ್ದು. ಹಂಗೆ ಮಾಡಿದವರಿಗೆ ಸಾಲ ಮನ್ನಾ ಆಗಲ್ಲ ಸ್ನೇಹಿತರೆ. ಯಾಕಂತಂದರೆ ನಾನು ಹೇಳುವಂಥದ್ದು ಮೇಯ್ನಾಗಿ ಆ ರೀತಿ ಮಾಡಿದ್ರೆ ಆಗಲ್ಲ. ಹಾಗಾಗಿ ನಿಮಗೆ 1 ವರ್ಷದ ಮುಂಚೆ ಸಾಲ ಇದ್ದರೆ, ಅಂದರೆ ನಿಮಗೆ ಲಾಂಗ್ ಟರ್ಮ್ ಆಗಿ, ಅಂದರೆ ಹಳೆಯ ಸಾಲಗಳು ಮಾತ್ರ ಮನ್ನಾ ಆಗುವಂಥದ್ದು ಅನ್ನುವಂಥದ್ದು ಸ್ನೇಹಿತರೆ. ಅದ್ರ ಜೊತೆಗೇ ಪಿಂಚಣಿ ಹಣನೂ ಕೂಡ ಇಲ್ಲಿ ಜಮೆ ಆಗ್ತಾ ಇದೆ. ಪಿಂಚಣಿ ಹಣ ಯಾರಿಗೆಲ್ಲ ಬಂದಿಲ್ಲ ಅಂಥವ್ರು ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ. ಪಿಂಚಣಿ ಹಣ ತುಂಬ ಜನರಿಗೆ ಬಂದಿಲ್ಲ. ಏನು ಪ್ರಾಬ್ಲಮ್ಮು, ಏನು ಕತೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋದಾಗ ನಾವು ಹೇಳುವಂಥದ್ದು ಏನಂತಂದರೆ, ಏನು ಕತೆ, ಏನು ವಿಚಾರ ಅಂತ ನೋಡ್ತಾ ಹೋದಾಗ ನಮಗಿಲ್ಲಿ ಸಿಗುತ್ತೆ. ಏನಂತಂದರೆ, ಪಿಂಚಣಿ ಹಣ ಅವ್ರಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಜಮೆ ಆಗುತ್ತೆ. ಆದರೆ ಇಲ್ಲಿ ಒಂದಿಷ್ಟು ಪ್ರಾಬ್ಲಮ್ಗಳು ಬಾಕಿ ಇದೆ. ಏನಂತಂದರೆ, ತುಂಬ ಜನರದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ. ಮತ್ತು ಒಂದಿಷ್ಟು ಜನರ ಪ್ರಾಬ್ಲಮ್ ಏನಂತಂದರೆ, ಅವರ ಡಾಕ್ಯುಮೆಂಟ್ ಒಂದು ಸರಿ ಇಲ್ಲ. ಇದು ಪ್ರಾಬ್ಲಮ್. ಡಾಕ್ಯುಮೆಂಟ್ ಸರಿ ಇಲ್ಲ ಅಂದ ತಕ್ಷಣ ನಿಮ್ಗೆ ಹೆಂಗೆ ಹಣ ಜಮೆ ಆಗುತ್ತೆ? ಕರೆಕ್ಟ್. ಇದನ್ನು ಯೋಚನೆ ಯಾವತ್ತಾರು ಮಾಡಿದ್ದೀರಾ ಅನ್ನೋದೇ ಹೇಳುವಂಥದ್ದು. ಡಾಕ್ಯುಮೆಂಟ್ಸ್ ಪರ್ಫೆಕ್ಟ್ ಆಗಿರಬೇಕು. ಡಾಕ್ಯುಮೆಂಟ್ಸ್ ಪರ್ಫೆಕ್ಟ್ ಯಾವ ಲೆವೆಲಿಗೆ ಪರ್ಫೆಕ್ಟ್ ಆಗಿರ್ಬೇಕಂತಂದರೆ, ನಿಮಗೆ ಡಾಕ್ಯುಮೆಂಟ್ಸ್ನ ಪ್ರಾಬ್ಲಮ್ಮೇ ಇರಬಾರ್ದು. ಆ ಲೆವೆಲಿಗೆ ಪರ್ಫೆಕ್ಟ್ ಆಗಿದ್ದಾಗ ಸರ್ಕಾರ 100% ಪೇ ಮಾಡುತ್ತೆ, ಹಣ ಜಮೆ ಆಗುತ್ತೆ. ಆದರೆ ಪಿಂಚಣಿ ಹಣ 3,000 ಬರ್ಬೋದು, 4,000 ಬರ್ಬೋದು, 5,000 ಬರ್ಬೋದು, ಬೇಡ 1,000 ಬರ್ಬೋದು, 2,000 ಬರ್ಬೋದು. ದುಡ್ಡಿನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಆದರೆ ನೀವು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಇಟ್ಕೊಂಡಿದ್ದೀರಾ ಅಂತಂದರೆ 100% ಹಣ ಜಮೆ ಆಗುತ್ತೆ. ಯಾಕೆ ಹಣ ಜಮೆ ಆಗಲ್ಲ? ನಾನು ಅದೇ ಹೇಳುವಂಥದ್ದು. ತುಂಬ ಜನ ಹೇಳ್ತಾರೆ, ಸರ್ ನಮ್ಗೆ ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ಆ ಪ್ರಾಬ್ಲಮ್ ಆಗಿಬಿಡುತ್ತೆ, ನಮ್ಗೆ ಅದು ಆಗ್ತಾಯಿಲ್ಲ, ಇದಾಗ್ತಾಯಿಲ್ಲ. ನಾನು ಹೇಳುವಂಥದ್ದು, ನೀವು ಮಾಡಿ ಅಲ್ವಾ,
ನೀವು ಮಾಡಿ, ಆ ಕೆಲಸ ಕರೆಕ್ಟಾಗಿ ಮಾಡಿ. ನಾನು ಅದೇ ಹೇಳುವಂಥ ಪರ್ಫೆಕ್ಟಾಗಿ ಮಾಡಿದ್ರೆ ಮುಗೀತಲ್ಲಿಗೆ, ಅರ್ಥ ಆಯ್ತಾ? ನಾನು ಅದೇ ಹೇಳುವಂಥದ್ದು, ನೀವು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಮುಗೀತಲ್ಲಿಗೆ, ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು, ಎಲ್ಲರೂ ಕೂಡ. ಹಾಗಾಗಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಪಿಂಚಣಿ ಹಣ ಆಗಿರ್ಬೋದು, ಪ್ರತಿಯೊಂದು ಹಣನೂ ಕೂಡ ಎಲ್ಲರೂ ಕೂಡ ಪಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಆ್ಯಂಡ್ ಎಲ್ರಿಗೂ ಹೇಳುವಂಥದ್ದು, ಪಿಂಚಣಿ ಹಣವನ್ನು ಪಡ್ಕೊಳ್ಳಿ. ಆ್ಯಂಡ್ ಪಿಂಚಣಿ ಹಣ ಎಲ್ಲರೂ ಕೂಡ ನೀವು ಇಲ್ಲಿ ಪಡೆದುಕೊಳ್ಬಹುದು. ಆ್ಯಂಡ್ ನೀವು 60 ವರ್ಷ ಮೇಲ್ಪಟ್ಟವರಾಗಿದ್ದರೆ ಆ್ಯಂಡ್ ವೃದ್ಧಾಪ್ಯ ವೇತನ ಏನಿದೆ ಅದನ್ನು ಕೂಡ ಎಲ್ಲರೂ ಕೂಡ ಪಡ್ಕೊಳ್ಬೋದು, ಅರ್ಥ ಆಯ್ತಾ? ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೂ ಹಣ ಜಮೆ ಆಗುತ್ತೆ, ಕರೆಕ್ಟ್? ಹಾಗಾಗಿ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವೇ ಇಲ್ಲ. ನಾನು ಅದೇ ಹೇಳುವಂಥ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ರತಿಯೊಬ್ಬರು ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು ಅನ್ನುವಂಥ ನನ್ನ ಒಂದು ಒಪಿನಿಯನ್. ನಿಮ್ಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ನಾನು ಎಲ್ರಿಗೂ ಹೇಳುವಂಥದ್ದಿಷ್ಟೇ, ಇಷ್ಟು ಕೆಲಸವನ್ನು ಕಂಪ್ಲೀಟಾಗಿ ಮಾಡ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರ ಅಕೌಂಟಿಗೂ ಹಣ ಜಮೆ ಆಗುತ್ತೆ, ಕರೆಕ್ಟ್? ದಟ್ ಈಸ್ ಒಂದು ಥಿಂಗ್. ನಾನು ಅದೇ ಹೇಳುವಂಥದ್ದು, ನೀವು ಈ ರೀತಿ ಕರೆಕ್ಟಾಗಿ ಕೆಲಸ ಮಾಡ್ತೀರ ಅಂತಂದರೆ ಎಲ್ರಿಗೂ ಹಣ ಜಮೆ ಆಗುತ್ತೆ. ಈಗ ಸಾಲ ಮನ್ನಾದ ಬಗ್ಗೆನೇ ಮಾತಾಡ್ತಾ ಹೋಗೋಣ. ಏನು ಸಾಲ ಮನ್ನಾ ತುಂಬ ಜನ ಕಮೆಂಟ್ ಮಾಡಿ ಕೇಳಿದ್ರಿ, ಸಾಲ ಮನ್ನಾ ಅಂದರೆ ಯಾವ ಲೆವೆಲಿಗೆ ಬಂದಿತ್ತು ಅಂತಂದ್ರೆ ಸಿಕ್ಕಾಪಟ್ಟೆ ಕಮೆಂಟ್ ಬಂದಿತ್ತು. ನಮ್ಮ ಅಪ್ಡೇಟ್ ಮಿನಿಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಾನು ಹೇಳ್ತೀನಿ ಕೇಳಿ. ಸಾಲ ಮನ್ನಾ ಅಂತಂದರೆ ಸಣ್ಣ ರೈತರಿಗೆ ನೀವು ತುಂಬ ವರ್ಷದ ಹಿಂದಿನ ಸಾಲ ಮನ್ನಾ ಆಗಲ್ಲ. ಹೆಂಗಾಗತ್ತೆ ಅನ್ನುವಂಥದ್ದನ್ನು ನಾನು ಒಂದೊಂದು ಹಂತವಾಗಿ ಹೇಳ್ತೀನಿ ಕೇಳಿ. ಅಂದರೆ ಸಾಲ ಮನ್ನಾ ಅಂತಂದರೆ ನೀವು ಸರ್ಕಾರ ನಿಮಗೆ ಕೊಡ್ತಾ ಇರುವಂಥ ಒಂದು ಬೆನಿಫಿಟ್ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ವಿಚಾರ, ನಿಮಗೆ ಸರ್ಕಾರ ಕೊಡ್ತಾ ಇರುವಂಥ ಒಂದು ಸಾಲ ಮನ್ನಾ ಅಂತಂದರೆ ನೀವು ತುಂಬ ಬಡವರಾಗಿರಬೇಕು ಆ್ಯಂಡ್ ಅದ್ರ ಜೊತೆಗೇ ನೀವು ಸಾಲ ಮಾಡಿರಬೇಕು, ಅದು ತುಂಬ ವರ್ಷದ ಹಿಂದೆ ಮಾಡಿರಬೇಕು, ಆವಾಗ ನಿಮಗೆ ಸಾಲ ಮನ್ನಾ ಆಗುತ್ತೆ, ಕರೆಕ್ಟ್ ಅಲ್ವಾ? ಹಾಗಾಗಿ ನಾನು ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಹಾಗಾಗಿ ಇಷ್ಟು ಥಿಂಕನ್ನು ಮಾಡಿದಾಗ, ಇಷ್ಟು ಫಾರ್ಮೇಟನ್ನು ಕರೆಕ್ಟಾಗಿ ಮಾಡಿದಾಗ ನೀವು ಹಣವನ್ನು ಪಡೆದುಕೊಳ್ಬೋದು ಸ್ನೇಹಿತರೆ. ನಾನು ಫಸ್ಟ್ ಆಫ್ ಆಲ್ ಎಲ್ರಿಗೂ ಹೇಳುವಂಥದ್ದಿಷ್ಟೇ, ಎಲ್ರಿಗೂ, ನಾನು ಅವ್ರಿವ್ರಿಗಂತಲ್ಲ, ಎಲ್ರಿಗೂ ಹೇಳುವಂಥದ್ದಿಷ್ಟೇ, ಈ ರೀತಿ ಮಾಡಿದಾಗ ಮಾತ್ರ ನಿಮಗೆ ಸಾಲ ಮನ್ನಾ ಆಗುತ್ತೆ, ಕರೆಕ್ಟ್? ನಾನು ಹೇಳುವಂಥದ್ದು ಎಲ್ರಿಗೂ ಹೇಳುವಂಥದ್ದು, ಅವ್ರಿವ್ರಿಗಂತಲ್ಲ, ಪ್ರತಿಯೊಬ್ಬರಿಗೂ ಹೇಳುವಂಥದ್ದು, ಸಾಲ ಮನ್ನಾ ಎಲ್ಲರೂ ಕೂಡ ಅಪ್ಲೈ ಮಾಡಲಿಕ್ಕಾಗಲ್ಲ. ಅಂದರೆ ಎಲ್ರಿಗೂ ಅಂದರೆ ಸಾಲ ಮನ್ನಾ ಎಲ್ರಿಗೂ ಆಗಲ್ಲ ಅಂತಲ್ಲ, ಎಲ್ಲರೂ ಕೂಡ ಅಪ್ಲೈ ಮಾಡಲಿಕ್ಕಾಗಲ್ಲ, ಎಲ್ರಿಗೂ ಸಾಲ ಮನ್ನಾ ಆಗುತ್ತಂತಲ್ಲ. ನಾನು ಹೇಳುವಂಥದ್ದನ್ನು ಕರೆಕ್ಟಾಗಿ ನೀವು ಗಮನಿಸ್ಕೊಳ್ಬೇಕು. ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ಹೇಳ್ತೀರ ನೀವು, ಏನು ಸರ್ ಕಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ಏನು ನಮ್ಗೆ ಎಂಥದ್ದು ಇಲ್ಲ ಸರ್, ನಮ್ಗೆ ಹಣನೇ ಜಮೆ ಆಗಿಲ್ಲ, ಆ ರೀತಿ ಮಾಡಬಾರ್ದು, ಕರೆಕ್ಟ್? ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು, ನಾನು ಹೇಳ್ತಾನೆ ಕೇಳಿಸ್ಕೊಳ್ಳಿ. ಸಣ್ಣ ರೈತರಿಗೆ ನಿಮ್ಮ ಸಾಲ ತೆಗೆದು ಒಂದು ವರ್ಷ ಮೇಲೆ ಆಗಿರಬೇಕು, ಆವಾಗ ನಿಮಗೆ ಹಣ ಜಮೆ ಆಗುತ್ತೆ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ ಸ್ನೇಹಿತರೆ, ಕಮೆಂಟ್ ಮಾಡಿಲ್ಲ ಅಂತಂದ್ರೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ, ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರೈಬ್ ನಮ್ಗೆ ತುಂಬ ಇಂಪಾರ್ಟೆಂಟ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಪ್ರತಿಯೊಬ್ಬರು ಕೂಡ ನಾನು ಹೇಳ್ತೀನಲ್ಲ, ಈ ಒಂದು ಬೆನಿಫಿಟನ್ನು ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಯಾಕಂತಂದ್ರೆ ತುಂಬ ಜನರಿಗೆ ಈ ರೀತಿ ಬೆನಿಫಿಟ್ ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ಪಡ್ಕೊಳ್ಳಿ. ನೀವು 100% ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಮಾಡ್ಬೋದು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಸ್ನೇಹಿತರೆ. ಪ್ರತಿಯೊಬ್ಬರು ಕೂಡ ಅಪ್ಡೇಟ್ ಮಿನಿಟ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ. ಎಲ್ರಿಗೂ ಟಾಟಾ, ಬಾಯ್ ಸ್ನೇಹಿತರೆ.